ಕುಂಭಮೇಳದಲ್ಲಿ ಕಾಲ್ತುಳಿತಕ್ಕೆ ಕನ್ನಡಿಗರು ಬಲಿಯಾಗಿದ್ದಾರೆ. ಮೃತದೇಹವನ್ನು ತರುವುದಕ್ಕೆ ಏರ್ ಆಂಬ್ಯುಲೆನ್ಸ್ನ ವ್ಯವಸ್ಥೆ ಮಾಡಲಾಗಿದೆ. ಬೆಳಗಾವಿಯ ಮೃತರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. 4 ಜನ ಸತ್ತಿದ್ದಾರೆ, ನಮ್ಮ ಗಮನಕ್ಕೆ ಬಂದಿದೆ. ಆ ಜಿಲ್ಲೆಯ ಜಿಲ್ಲಾಧಿಕಾರಿ ಅದನ್ನು ಗಮನಿಸ್ತಾ ಇದ್ದಾರೆ. 8 ಜನ ಮಿಸ್ಸಿಂಗ್ ಬಗ್ಗೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ. ಪರಿಹಾರವನ್ನ ಜಿಲ್ಲಾ ಮಂತ್ರಿಗಳು ಕೊಡ್ತಾರೆ ಅಂತ ಸಿಎಂ ಇದೇ ಸಂದರ್ಭದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗ ಇವತ್ತು ಬರ್ತಾ ಇದ್ದಾರೆ, 4 ಜನ ಸತ್ತಿದ್ದಾರೆ. ಅವ್ರಿಗೆಲ್ಲ ನಾವು ಆಂಬುಲೆನ್ಸು ಏರ್ ಆಂಬುಲೆನ್ಸ್ ಕಳಿಸಿದ್ದೀವಿ. ಅದನ್ನು DC ಅವರು ರಿಸೀವ್ ಮಾಡ್ಕೊತಾರೆ. ಇನ್ನು 8 ಜನ ಮಿಸ್ಸಿಂಗ್ ಅಂತ ಹೇಳ್ತಿದ್ದಾರೆ. ಅದಿನ್ನೂ ನಮಗೆ ಮಾಹಿತಿ ಸಿಕ್ಕಿಲ್ಲ. ಬಟ್ 4 ಜನ ಸತ್ತಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಆ ಡೆಡ್ ಬಾಡಿಗಳನ್ನು ರಿಸೀವ್ ಮಾಡಿಕೊಂಡು ಅವಕ್ಕೆ ಪರಿಹಾರನ ನಮ್ಮ ಜಿಲ್ಲಾ ಮಂತ್ರಿ ಹೋದ್ಮೇಲೆ ಪರಿಹಾರ ಘೋಷಣೆ ಮಾಡಬೇಕು. ಜಿಲ್ಲಾ ಮಂತ್ರಿಗೂ ಹೇಳಿದ್ದಾರೆ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇರೋದ್ರಿಂದ ಬಂದ್ಬಿಟ್ಟಿರಬೇಕು ಅನ್ನೋದು ಕಾಣಿಸುತ್ತೆ. ಅವರು ಅಲ್ಲೇ ಇದ್ದರೆ ಸಂತೋಷ, ಅವರೇ ಘೋಷಣೆ ಮಾಡ್ತಾರೆ. ಇದ್ದೇ ಹೋದರೆ ಅವ್ರು ಹೋದ್ಮೇಲೆ ಘೋಷಣೆ ಮಾಡ್ತಾರೆ. ಈಗ ಇವತ್ತು ಬರ್ತಾ ಇದ್ದಾರೆ, 4 ಜನ ಸತ್ತಿದ್ದಾರೆ. ಅವ್ರಿಗೆಲ್ಲ ನಾವು ಆಂಬುಲೆನ್ಸು. ಕುಂಭಮೇಳದಲ್ಲಿ ಬೆಳಗಾವಿಯ 4 ಸಾವು ಪ್ರಕರಣ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. 4 ಮೃತದೇಹ ಇಂದು ಸಂಜೆ ಬೆಳಗಾವಿಗೆ ಬರುತ್ತೆ. ಬೆಳಗಾವಿ ಜಿಲ್ಲೆಯಿಂದ ಸಾವಿರಾರು ಜನ ಹೋಗಿದ್ದಾರೆ, ಆದರೆ ಮೃತಪಟ್ಟವರು 4 ಜನ ಮಾತ್ರ. ಎಷ್ಟು ಜನರು ಹೋಗಿದ್ದಾರೆ ಅನ್ನೋ ಲೆಕ್ಕ ಇಲ್ಲ. ನಾವು 2 ಅಧಿಕಾರಿಗಳನ್ನು ಕಳಿಸಿದ್ದೇವೆ. ಬೆಳಗಾವಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮಧ್ಯ ಸಾಯಂಕಾಲ ಅವರು ಡೆಡ್ ಬಾಡಿ DC ಅವರು ತರಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಫ್ಲೈಟ್ನಲ್ಲಿ ತರ್ತಾ ಇದ್ದೀವಿ. ಸೊ 4 ಜನ ಪ್ಲಸ್ 4 ಜನ ಈವರೆಗೆ ಕನ್ಫರ್ಮ್ ಆಗಿದ್ದು 4 ಆಗಿದೆ. ಸೊ 3 ಜನ ಅವ್ರ ಸಂಬಂಧಿಕರು ಕೂಡ 7 ಜನ ಡೆಲ್ಲಿಯಿಂದ ಬರ್ತಾ ಇದ್ದಾರೆ. ಅದು ಮಾಹಿತಿ ಇಲ್ಲ, ಯಾಕಂದ್ರೆ ಆ ಸರ್ಕಾರ ಕೊಡಬೇಕು ನಮಗೆ. ನಮ್ಮ 2 ಅಧಿಕಾರಿಗಳು ಕೂಡ ಇಲ್ಲಿಂದ ಬೆಂಗಳೂರಿಂದ ಹೋಗಿದ್ದಾರೆ. ಅವ್ರು ಬಂದ್ಮೇಲೆ ನೋಡೋಣ. ಈಗ 4 ಮಂದಿ ಅಂತ ಐಡೆಂಟಿಫೈ ಮಾಡಿದ್ದಾರೆ. ಅದು ಲೆಕ್ಕಿಲ್ಲ, ಸುಮಾರು ಜನ ಹೋಗ್ಯಾರ, ಸಾವಿರಾರು ಜನ ಹೋಗಿರ್ಬೋದು. ಅದು ಲೆಕ್ಕಿಲ್ಲ. ಬೆಳಗಾವಿಯಿಂದ ಹೋಗಿದ್ದಾರೆ, ಇಡೀ ರಾಜ್ಯದಿಂದ ಹೋಗಿದ್ದಾರೆ, ಲೆಕ್ಕ ಇಲ್ಲ. 4 ಜನ ಇದ್ದಾರೆ. ಅವ್ರು ಸಾಯಂಕಾಲ 6 ಗಂಟೆಗೆ ಅವ್ರ ಡೆಡ್ ಬಾಡಿ ಬೆಳಗ್ಗೆ ಬರ್ತದೆ. ಮಾಹಿತಿ ಇಲ್ಲ. ಅಧಿಕಾರಿಗಳು ಹೋಗಿದ್ದಾರೆ, ಹೋದ್ಮೇಲೆ ಮಾಡ್ತಾರೆ. ಗಾಯ ಇದ್ರು ಅಲ್ಲಿ ಕೂಡ ಸರ್ಕಾರ ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇದೆ. ಸೊ ಮಾಡ್ತಾರೆ, ಅವ್ರಿಗೆ ಅಲ್ಲೇನು ಸಮಸ್ಯೆ ಆಗಲಿಕ್ಕಿಲ್ಲ. ಎಲ್ಲರೂ ಜಿಲ್ಲೆ ಯಾವ್ಯಾವ ಒಂದೇ ಎಲ್ಲ ಬೆಳಗಾವಿ ಸಿಟಿ ಅವರು ಎಲ್ಲ 4 ಜನ ಬೆಳಗಾವಿ ಸಿಟಿ ಅವರೇ. ಸೊ ಈಗ ನಮ್ಮ ನಿನ್ನ ಶಾಸಕರವ್ರ ಮನೆಗೆ ಹೋಗಿ ಕೂಡ ಭೇಟಿಯಾಗಿದ್ದಾರೆ, ರಾಜೀವ್ ಸೇಠ್ ಅವರು. ಸೊ ಹೋಗಿ ಬಂದಿದ್ದಾರೆ. ನೀವು ಅಲ್ಲಿ ಹೋದ್ಮೇಲೆ ಮಾಡ್ತೀವಿ. ಆಲ್ರೆಡಿ ರಾಜೀವ್ ಸೇಠ್ ಅವರು ಇದ್ದಾರೆ, ಮತ್ತು ಅವ್ರು ಸಾಯಂಕಾಲ ಕೂಡ ಅವರೇ ಇರ್ತಾರೆ, ಅಲ್ಲಿ ಉಸ್ತುವಾರಿ ನೋಡ್ಕೋತಾರೆ. ಗೊತ್ತಾಗಿದ್ದಾರೆ. ಅವ್ರಿಗೆ ಸಾಯಂಕಾಲ ಅವರು ಡೆಡ್ ಬಾಡಿ DC ಅವರು ತರಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ನೋಡಿ, ಇದು ಸತೀಶ್ ಜಾರಕಿಹೊಳಿ ಅವರ ಪ್ರತಿಕ್ರಿಯೆ ಆಗಿದೆ. ಉಸ್ತುವಾರಿ ಸಚಿವರು ಕೂಡ ಹೌದು. ಸೊ ಯಾರ್ಯಾರು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ. ಸುಮಾರು 1000ಕ್ಕೂ ಹೆಚ್ಚು ಜನ ಹೋಗಿದ್ದಾರೆ. ಇನ್ನು 8 ಜನ ಏನೋ ಕಾಣೆ ಆಗಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಪ್ರಶ್ನೆಯನ್ನು ಮಾಡಲಾಗಿತ್ತು. ಜೊತೆಗೆ ನಾವೆಲ್ಲ ನೋಡ್ಕೊಳ್ತಾ ಇದ್ದೀವಿ, ಅಧಿಕಾರಿಗಳು ಹೋಗಿದ್ದಾರೆ, ಎಲ್ಲದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ, ಅವರೇ ಇಲ್ಲಿ ನೋಡ್ಕೊಳ್ತಾ ಇದ್ದಾರೆ. ಮೃತದೇಹಗಳನ್ನು ಸಂಜೆ ತೆಗೆದುಕೊಂಡು ಬರಲಾಗತ್ತೆ. ಸೊ ಇಲ್ಲಿನ ವ್ಯವಸ್ಥೆಯನ್ನು ಕೂಡ ನೋಡಿಕೊಳ್ಳಲಾಗ್ತಿದೆ ಅನ್ನುವಂಥ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸೊ 4 ಜನ ಮೃತಪಟ್ಟಿದ್ದಾರೆ, ಅದನ್ನು ಹೊರತುಪಡಿಸಿ ಇನ್ಯಾವುದೇ ಮಾಹಿತಿ ಇಲ್ಲ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಈಗಾಗಲೇ ಹೆಲ್ಪ್ಲೈನ್ ಕೂಡ ತೆರೆಯಲಾಗಿದ್ದು, ಅದಕ್ಕೆ ಕಾಲ್ ಮಾಡಬಹುದು. ಯಾರಾದರೂ ನಿಮ್ಮ ಕಡೆಯಿಂದ ಹೋಗಿದ್ರೆ, ನಿಮ್ಮ ಕಡೆಯವರು ಫೋನ್ ಪಿಕ್ ಮಾಡ್ತಿಲ್ಲ ಅಥವಾ ಸ್ವಿಚ್ ಆಫ್ ಆಗಿದೆ, ನಾಟ್ ರೀಚಬಲ್ ಆಗಿದೆ, ಆ ಕಡೆಯಿಂದ ಯಾವುದೇ ಮಾಹಿತಿ ಸಿಗ್ತಾ ಇಲ್ಲ ಅಂತಂದರೆ ಸರ್ಕಾರದ ಕಡೆಯಿಂದ ಹೆಲ್ಪ್ಲೈನ್ ತೆರೆಯಲಾಗಿದ್ದು, ಅದು ಕಾಲ್ ಮಾಡಬಹುದು. ಸೊ ಈ ಕುಂಭಮೇಳದಲ್ಲಿ ಬೆಳಗಾವಿಯ 4 ಏನು ಮೃತಪಟ್ಟಿದ್ರು, ಅವರ ಮೃತದೇಹವನ್ನು ಇದೀಗ ಶಿಫ್ಟ್ ಮಾಡಲಾಗ್ತಾ ಇದೆ. ಏರ್ ಆಂಬ್ಯುಲೆನ್ಸ್ ಮುಖಾಂತರವಾಗಿ ಶಿಫ್ಟ್ ಮಾಡಲಾಗ್ತಾ ಇದೆ. ಒಂದು ಏರ್ ಆಂಬ್ಯುಲೆನ್ಸ್ನಲ್ಲಿ ತಾಯಿ ಮತ್ತು ಮಗಳು, ಮತ್ತೊಂದು ಆಂಬ್ಯುಲೆನ್ಸ್ನಲ್ಲಿ ಇನ್ನಿಬ್ಬರು, ಒಟ್ಟು 4 ಮೃತದೇಹವನ್ನು ಶಿಫ್ಟ್ ಮಾಡಲಿತ್ತು. ಸಂಜೆ 5:30ಕ್ಕೆ ಬೆಳಗಾವಿಗೆ ರೀಚ್ ಆಗಲಾಗುತ್ತೆ.